ಒಂದಿಷ್ಟು ಜನ ಶಾಸಕರು ಸಚಿವರು ಬೇರೆ ಬೇರೆ ತರ ಮಾತಾಡ್ತಿದ್ದಾರೆ. 4 ಫ್ಲೈಟ್ ಹೋದು ಏನ್ ಮಾಡಿದ್ರು ಅನ್ನೋದು ಬಿಟ್ಟರು ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ಮಾತಾಡ್ತಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆನೇ ಮಾತಾಡ್ತಿದ್ದಾರೆ. ಈಗ ಅವರವರ ಅಭಿಪ್ರಾಯಗಳನ್ನು ಅವ್ರು ವ್ಯಕ್ತ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಕೆಲವರು ಶಾಸಕರು ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. BJPಯವರು ಕೂಡ ಕೆಲವು ಶಾಸಕರು ವ್ಯಕ್ತ ಮಾಡಿದ್ದಾರೆ. ಆಮೇಲೆ ಆರ್ಮಿ ಆಫೀಸರ್ಸು ಕೂಡ ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಆಮೇಲೆ ಜೈಶಂಕರ್ ವಿದೇಶಾಂಗ ಸಚಿವರು ಅವರು ಎಲ್ಲ ಕೂಡ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ನಮಗೆ ಟ್ರಂಪ್ ಏನು ಹೇಳಿದ್ರು, ಡೊನಾಲ್ಡ್ ಟ್ರಂಪು ಅಮೇರಿಕಾದ ಪ್ರೆಸಿಡೆಂಟು ಅವರು ಆಮೇಲೆ ನಿನ್ನೆ ಬೇರೆ ಥರ ಹೇಳಿದ್ದಾರೆ. ಮೊನ್ನೆ ಈಗ 3 ದಿನದಲ್ಲಿ 12ನೇ ತಾರೀಕು ಹೇಳಿದ್ದು ಬೇರೆ ಸ್ಟೇಟ್ಮೆಂಟು. ಯಾವ ಸ್ಟೇಟ್ಮೆಂಟ್ ನಂಬ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ನರೇಂದ್ರ ಮೋದಿಯವರು ಇವರು ಟ್ರಂಪ್ ಹೇಳಿರೋದು ಮೊದಲು ಹೇಳಿದ್ದು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟು ಅಂತ ಅನಿಸುತ್ತೆ. ದಟ್ಸ್ ವಾಟ್ ಐ ಫೀಲ್. ಸಿ ಇದು ನಮ್ಮ 26 ಜನ ಕಾಶ್ಮೀರದಲ್ಲಿ ಉಗ್ರರು ಕೊಂದಾಕಿದ್ರು. ಅದಾದ ಮೇಲೆ ಅವ್ರಿಗೆ ಉಗ್ರರಿಗೆ ಸಹಾಯ ಮಾಡ್ತಾ ಇರೋರು ಯಾರು, ನೆಲೆ ಕೊಟ್ಟಿರೋರು ಯಾರು, ಪಾಕಿಸ್ತಾನದವರು. ನನ್ನ ಪ್ರಕಾರ ಪಾಕಿಸ್ತಾನದವರಿಗೆ ಇದು ಒಂದು ಅವಕಾಶ ಸಿಕ್ಕಿತ್ತು. ಈ ಅವಕಾಶನ ಉಪಯೋಗಿಸ್ಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಗ್ರರಿಗೆ ಮತ್ತೆ ಅವರು ಪಾಕಿಸ್ತಾನದವರು ಮತ್ತೆ ಸಹಾಯ ಮಾಡಬಾರ್ದು, ಅವರಿಗೆ ಸಹಕಾರ ಕೊಡಬಾರ್ದು, ಉಗ್ರರ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಿತ್ತು ಅಂತ. ನೀವು ಯುದ್ಧಕ್ಕೆ ಸೂಕ್ತ ಸಮಯ ಅಲ್ಲ ಅಂದಾಗ ಬಹಳ ವಿರೋಧ ಮಾಡಿದ್ರು ಬಿಜೆಪಿಯವರು. ಯುದ್ಧಕ್ಕೆ ಸೂಕ್ತ ಸಮಯ ಅಲ್ಲ ನಾನು ಹೇಳಿದ್ದು. ನೋಡಪ್ಪ, ಹಿಂಗೆ ನೀವು ಕೇಳ್ದಿಲ್ಲ. ಈಗ ಯುದ್ಧ ಮಾಡಬೇಕಾಗತ್ತಾ ಅಂತ ಕೇಳಿದ್ರು. ನಾನು ಹೇಳಿದೆ ಯುದ್ಧದ ಅಗತ್ಯ ಇಲ್ಲ, ಅನಿವಾರ್ಯ ಆದರೆ ಯುದ್ಧ ಮಾಡಬಹುದು. ಅದನ್ನು ಬಿಟ್ಬಿಟ್ರು, ಅನಿವಾರ್ಯ ಆದರೆ ಅನ್ನೋದು ಬಿಟ್ಬಿಟ್ರು. ಇದನ್ನ ಮಾಡ್ತಾರ ಇದನ್ನ ಹೇಳಿದ್ರು. ಬೇಡ ಅಂದ್ರು ಅಂತ ಹೇಳ್ತಾರೆ. ನಾನು ಯುದ್ಧ ಮಾಡೋದೇ ಬೇಡ ಅಂತ ಹೇಳಲಿಲ್ಲ. ದೇಶದ ರಕ್ಷಣೆ ಮಾಡಬೇಕಾದ್ರೆ, ನಮ್ಮ ಜನರ ರಕ್ಷಣೆ ಮಾಡಬೇಕಾದ್ರೆ, ಸಾರ್ವಭೌಮತ್ವ ಉಳಿಸ್ಕೋಬೇಕಾದ್ರೆ ನಮ್ಮ ಮೇಲೆ ಕಾಲು ಕರ್ಕೊಂಡು ಬಂದವ್ರ ಮೇಲೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಯುದ್ಧ ಮಾಡಲೇಬೇಕಾಗ್ತದೆ. ನಮ್ಮ ಸಾರ್ವಭೌಮತ್ವವನ್ನು ಉಳಿಸ್ಕೋಬೇಕಾಗ್ತದೆ, ನಮ್ಮ ಒಗ್ಗಟ್ಟನ್ನು ಉಳಿಸ್ಕೋಬೇಕಾಗ್ತದೆ. ಇವತ್ತು ಒಂದು ಈ ಪಾಕಿಸ್ತಾನ ಮೇಲೆ ನಮ್ಮ ಭಾರತ ಏನು ಮಾಡ್ತು, ಅವರ ಪ್ರತಿರೋಧ ವ್ಯಕ್ತ ಮಾಡ್ತು, ಎಲ್ಲ ಇಡೀ ದೇಶ ಒಗ್ಗಟ್ಟಾಗಿ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಈಗ ರಿಪೋರ್ಟ್ ಕೇಳಿದ್ದೀನಿ ಡಿಸಿಯಿಂದ. ಡಿಸಿ ಅವರು ರಿಪೋರ್ಟ್ ಕೊಟ್ಟ ಮೇಲೆ ಆಮೇಲೆ ನಾವು ತೀರ್ಮಾನ ತಗೋತೀವಿ. ನಾನು ಕೇಳಿದ್ದೀನಿ ರಿಪೋರ್ಟ್ ಕೊಡಿ ಅಂತ. ಪರಿಸ್ಥಿತಿ ಏನಿದೆ ಇಲ್ಲಿ ಅದು ರಿಪೋರ್ಟ್ ಎಲ್ಲ ಕೊಡಿ ಅಂತ ಕೇಳಿದ್ದೀನಿ. ಏನು ಕೇಳಪ್ಪ ಇಲ್ಲಿ ತಮ್ಮ, ಈಗ ಅವರು ಜಮೀನು ತಗೊಂಡಿದ್ದಾರೆ. ನಾನು ಮಾಡಿರೋದು ನಿಜ, ನಿಲ್ಲಿಸೋದನ್ನು ಕೆಲಸ ನಿಲ್ಲಿಸಿ ಅಂತ ಹೇಳಿರೋದು ನಿಜ. ಡಿ ಸಿ ರಿಪೋರ್ಟ್ ಕೊಟ್ಟ ಮೇಲೆ ಅದ್ರ ಮೇಲೆ ನಾವು ಈ ಮುಂದೆ ಏನು ತಗೋಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ.